ಹೆಂಗಸರಿಗೆ ಮೂಡ್ ಬಂದಾಗ ಈ ಸೂಚನೆಗಳನ್ನು ಕೊಡುತ್ತಾರೆ. ಸ್ನೇಹಿತರೆ, ಕಾಮ ಅನ್ನೋದು ಪ್ರಪಂಚದಲ್ಲಿರುವ ಎಲ್ಲ ಜೀವಿಗಳಿಗೂ ಭಗವಂತ ಕೊಟ್ಟಿರುವಂತಹ ನೈಸರ್ಗಿಕ ದತ್ತವಾದ ವರ. ಅದನ್ನು ಯಾರ ಕೈಯಿಂದಲೂ ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹೆಂಗಸರಿಗೆ ಮತ್ತು ಗಂಡಸರಿಗೆ ಕಾಮ ಅನ್ನೋದು ಇರಲೇಬೇಕು. ಹಾಗಾದರೆ ಬನ್ನಿ ನಾವು ತಿಳಿದುಕೊಳ್ಳೋಣ, ಹೆಂಗಸರಿಗೆ ಮೂಡ್ ಬಂದಾಗ ಯಾವ ಸೂಚನೆ ಕೊಡುತ್ತಾರೆ ಅಂತ. ಹೆಂಗಸರಿಗೆ ಮೂಡ್ ಬಂದಾಗ ತನ್ನ ಗಂಡನ ಪ್ರಿಯವಾದ ಅಂದರೆ ಅವನಿಗೆ ಇಷ್ಟವಾದ ರುಚಿಕರವಾದ ಅಡುಗೆ ಗಂಡನಿಗಾಗಿ ರೆಡಿ ಮಾಡಿ ಇಟ್ಟಿರುತ್ತಾಳೆ. ಆಗ ಗಂಡನಾದವನು ತಿಳಿದುಕೊಳ್ಳಬೇಕು, ಅವತ್ತು ಏನು ವಿಶೇಷ ಇಲ್ಲದೇ ಇದ್ದರೂ ಕೂಡ ಅವನ ಇಷ್ಟವಾದ ಊಟವನ್ನು ಹೆಂಡತಿ ಅವನು ಬರುವುದಕ್ಕಿಂತ ಮುಂಚೆ ರೆಡಿ ಮಾಡಿ ಇಟ್ಟಿದ್ದಾಳೆ ಅಂದರೆ ಅವಳಿಗೆ ಮೂಡ್ ಬಂದಿದೆ ಅಂತ ಅರ್ಥ. ಹೆಂಗಸರಿಗೆ ಸೇರುವ ಮನಸ್ಸು ಆದಾಗ ತನ್ನ ಗಂಡನಿಗೆ ಇಷ್ಟವಾದ ಬಟ್ಟೆಗಳನ್ನು ಧರಿಸುತ್ತಾಳೆ. ಉದಾಹರಣೆಗೆ ಗಂಡನಿಗೆ ಸೀರೆ ಇಷ್ಟ ಅಂದರೆ ಆ ದಿನ ಹೆಂಡತಿ ಬೇಕು ಅಂತಾನೆ ಸೀರೆ ಉಟ್ಟಿರುತ್ತಾಳೆ. ಆಗಲೇ ಗಂಡನಾದವನು ತಿಳಿದುಕೊಳ್ಳಬೇಕು, ಅವಳಿಗೆ ಮೂಡ್ ಬಂದಿದೆ ಅಂತ. ಹೆಂಗಸರು ಪ್ರತಿದಿನ ನೈಟಿ, ಚೂಡಿದಾರದಂತಹ ರೆಗ್ಯುಲರ್ ಬಟ್ಟೆಗಳನ್ನು ಧರಿಸುತ್ತಿದ್ದರೆ ಅಚಾನಕ್ಕಾಗಿ ಅವರು ಸೀರೆ ಉಟ್ಟಿರುತ್ತಾರೆ. ಆಗ ಗಂಡಸರು ತಿಳಿದುಕೊಳ್ಳಬೇಕು. ಹೆಂಗಸರು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮುಗಿಸಿ ಸುಂದರವಾದ ಡ್ರೆಸ್ ಹಾಕಿಕೊಂಡು ಟಿಫನ್ ಮಾಡಿ ಗಂಡನಿಗೆ ಬಡಿಸುತ್ತಾಳೆ. ಬೆಳಗ್ಗೆ ಗಂಡ ಕೆಲಸಕ್ಕೆ ಹೋಗುವಾಗ ಮುಖದಲ್ಲಿ ಮಂದಹಾಸವನ್ನು ಬೀರುತ್ತಾ, ಸಾಯಂಕಾಲ ಬೇಗ ಮನೆಗೆ ಬನ್ನಿ, ನಿಮಗೆ ವಿಶೇಷವಾದ ಆತಿಥ್ಯವಿದೆ ಎಂದು ಹೆಂಡತಿ ಗಂಡನಿಗೆ ಹೇಳಿದಾಗ ಗಂಡನಾದವನು ತಿಳಿದುಕೊಳ್ಳಬೇಕು, ಅವಳಿಗೆ ಸೇರುವ ಮನಸ್ಸಾಗಿದೆ ಅಂತ. ಇನ್ನು ಹೆಂಗಸರಿಗೆ ಮೂಡ್ ಬಂದಾಗ ಗಂಡಸರ ಕಡೆಗೆ ಪದೇ ಪದೇ ಕಾಮದ ದೃಷ್ಟಿಯಿಂದ ನೋಡುತ್ತಿರುತ್ತಾರೆ. ಅದರಿಂದಲೇ ನೀವು ತಿಳಿದುಕೊಳ್ಳಬೇಕು, ಅವಳಿಗೆ ಕಾಮದ ಬಯಕೆ ಹೆಚ್ಚಾಗಿದೆ ಅಂತ. ಇನ್ನು ಹೆಂಗಸರಿಗೆ ಕಾಮದ ಬಯಕೆ ಆದಾಗ ಅವರು ಅವಳ ಮಕ್ಕಳನ್ನು ಬೇಗನೆ ಊಟ ಮಾಡಿಸಿ ಮಲಗಿಸುತ್ತಾಳೆ. ಒಂದು ವೇಳೆ ಅವಳು ಫೋನ್ ಆಫ್ ಮಾಡಿ ಮಕ್ಕಳನ್ನು ಬೇಗನೆ ಮಲಗಿಸಲು ಪ್ರಯತ್ನಿಸುತ್ತಿದ್ದರೆ ಅವಳಿಗೆ ಕಾಮದ ಬಯಕೆಯಾಗಿದೆ ಅಂತ ಅರ್ಥ. ಸ್ನೇಹಿತರೆ, ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳಲು ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.